ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠಭಾಗದ ಅಧ್ಯಯನದ ಕಡೆಗೆ ಹೋಗೋಣ ಮಕ್ಕಳೇ. ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಸಾಹಿತ್ಯ ಪ್ರಕಾರಗಳನ್ನು ನಾವು ಕಾಣ್ತಾ ಹೋಗ್ತೇವೆ. ಇಂತಹ ಸಾಹಿತ್ಯ ಪ್ರಕಾರಗಳ ಪಟ್ಟಿಯನ್ನು ನಾವು ಮಾಡ್ತಾ ಹೋಗೋಣ ಮಕ್ಕಳೇ. ನೀವು 8ನೇ ತರಗತಿಯಿಂದ ಅಧ್ಯಯನ ಮಾಡಿದಂತೆ ಯಾವ ಸಾಹಿತ್ಯದ ಪ್ರಕಾರಗಳನ್ನು ಅಧ್ಯಯನ ಮಾಡಿದಿರಿ ಅಂತ ನಾವು ಪಟ್ಟಿ ಮಾಡ್ತಾ ಹೋದ್ರೆ, ನಾವು ಪ್ರವಾಸ ಸಾಹಿತ್ಯವನ್ನು ಕಲಿತಿದ್ದೇವೆ. ಯಾವುದನ್ನ? ಪ್ರವಾಸ ಸಾಹಿತ್ಯವನ್ನ ಅಧ್ಯಯನ ಮಾಡಿದ್ದೇವೆ. ಹಾಗೆಯೇ ಇನ್ನಿತರ ಯಾವ್ಯಾವ ಸಾಹಿತ್ಯಗಳನ್ನ ಅಧ್ಯಯನ ಮಾಡಿದೀವಿ ಹೇಳ್ತೀರಾ? ಜೊತೆಗೆ ವ್ಯಕ್ತಿ ಚಿತ್ರವನ್ನ ಅಧ್ಯಯನ ಮಾಡಿದ್ದೇವೆ. ವ್ಯಕ್ತಿ ಚಿತ್ರ ಅಥವಾ ಆತ್ಮಕಥನಗಳನ್ನ ಓದಿದ್ದೇವೆ. ಪ್ರಬಂಧಗಳನ್ನ ಅಧ್ಯಯನ ಮಾಡಿದ್ದೇವೆ. ಪ್ರಬಂಧ ಸಾಹಿತ್ಯವನ್ನ ಕಲಿತಿದ್ದೇವೆ. ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳು, ಇನ್ನೂ ಬಹಳಷ್ಟು ಪ್ರಕಾರಗಳಿದೆ ಮಕ್ಕಳೇ. ಇಂತಹ ಪ್ರಕಾರಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ಕಲಿತಾ ಹೋಗ್ತೇವೆ ಮಕ್ಕಳೇ. ಇವತ್ತು ನಾನು ಕೈಗೆತ್ತಿಕೊಳ್ತಾ ಇರುವಂತಹ ಈ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದು ಸಾಹಿತ್ಯ ಪ್ರಕಾರ ಯಾವುದು ಅಂದ್ರೆ ಸಣ್ಣ ಕಥೆ ಎನ್ನುವಂತಹ ಸಾಹಿತ್ಯ ಪ್ರಕಾರ ಮಕ್ಕಳು. ನೋಡಿ, ಕಳೆದ ವರ್ಷ ನಾವು ಗುರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಸಣ್ಣ ಕಥಾ ಸಾಹಿತ್ಯವನ್ನು ಓದಿದ್ವಿ, ಕನ್ನಡ ಮೌಲ್ವಿ ಅಂತ. ಅದರ ಹಿಂದೆ 8ನೇ ತರಗತಿಯಲ್ಲಿ ಮಕ್ಕದ ಸಾಹೇಬ ಎಂಬ ಸಣ್ಣ ಕಥಾ ಪ್ರಕಾರವನ್ನು ಓದಿದ್ವಿ. 2 ಅಧ್ಯಾಯಗಳು ಮೊದಲ ಅಧ್ಯಾಯಗಳ ಮಕ್ಕಳೇ. ಯಾಕೆಂದ್ರೆ ಮಕ್ಕಳಿಗೆ ರಂಜನೆಯನ್ನ ಕೊಡುವ ಮಾಧ್ಯಮಗಳಲ್ಲಿ ಒಂದು ಕಥೆಗಳು. ಇಂತಹ ಕಥೆಗಳನ್ನ ಕಲಿಸುವ ದೃಷ್ಟಿಯಲ್ಲಿ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿಯವರು ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಮಕ್ಕಳೇ. ಈಗ ನಾವು ಕಲಿಲಿಕ್ಕೆ ಹೊರಟಂತಹ ಸಣ್ಣ ಕಥಾ ಪ್ರಕಾರ, ಸಣ್ಣ ಕಥಾ ಪ್ರಕಾರಗಳು ಅಂದ್ರೆ ಏನು, ಸಣ್ಣ ಕಥೆಯ ವಸ್ತುಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ ಮಕ್ಕಳೇ. ಗದ್ಯ ಸಾಹಿತ್ಯದ ವಿಶಿಷ್ಟ ಪ್ರಕಾರಗಳಲ್ಲಿ ಸಣ್ಣ ಕಥೆ ಅನ್ನೋದು ಕೂಡ ಒಂದು. ಇದು ಹೊಸಗನ್ನಡದಲ್ಲಿ ಬಹು ಜನಪ್ರಿಯ ಪ್ರಕಾರಗಳಲ್ಲಿ ಒಂದು ಅಂತ ಹೇಳ್ತೇವೆ. ಇಲ್ಲಿ ದೇಶೀಯ ಹಾಗೂ ವಿಶ್ವ ಸಂಸ್ಕೃತಿಯನ್ನ ಅಭಿವ್ಯಕ್ತಗೊಳಿಸುವಂತಹ ಒಂದು ಮಾಧ್ಯಮ ಈ ಸಣ್ಣ ಕಥಾ ಪ್ರಕಾರ ಮಕ್ಕಳೇ. ಸಣ್ಣ ಕಥೆಗಳನ್ನ ಬಹಳಷ್ಟು ಜನ ಸಾಹಿತಿಗಳು ರಚನೆ ಮಾಡಿದ್ದಾರೆ. ಸಣ್ಣ ಕಥೆಯ ಜನಕ ಎಂಬ ಹೆಸರಾದಂತವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, UR ಅನಂತಮೂರ್ತಿ, ಯಶವಂತ ಚಿತ್ತಾಲ, P ಲಂಕೇಶ್, ಪೂರ್ಣಚಂದ್ರ ತೇಜಸ್ವಿ, ಅಮರೇಶ ನುಗಡೋಣಿ, ಸಾರಾ ಅಬೂಬಕ್ಕರ್ ಇವರೆಲ್ಲ ಸಣ್ಣ ಕಥೆಯನ್ನ ಬರೆದಂತಹ ಮಹಾತ್ಮರು, ಸಣ್ಣ ಕಥೆಗೆ ಹೆಸರಾದಂತವರು ಮಕ್ಕಳೇ. ಸಣ್ಣ ಕಥಾ ಸಾಹಿತ್ಯ ಏನ್ ಹೇಳುತ್ತೆ ಅಂತಂದ್ರೆ, ಬಹಳ ಕಡಿಮೆ ಪುಟಗಳಲ್ಲಿ, ಕಡಿಮೆ ಕಾಲಾವಕಾಶದಲ್ಲಿ ಓದುಗರನ್ನು ಸೆಳೆಯುತ್ತೆ. ಜೊತೆಗೆ ಯಾವುದಾದರೂ ಒಂದು ನೀತಿ ಪಾಠವನ್ನ ಹೊತ್ತಂತಹ ವಿಶೇಷ ಸಾಹಿತ್ಯ ಇದು. ಅಂದ್ರೆ ಪಾಠಗಳ ಅಥವಾ ಕಥೆಯ ಅಂತ್ಯದಲ್ಲಿ ಮೌಲ್ಯಗಳನ್ನ ಬಿಂಬಿಸುವುದು, ಮಾನವೀಯ ಮೌಲ್ಯಗಳನ್ನ ಬಿಂಬಿಸುವುದೇ ಸಣ್ಣ ಕಥಾ ವಸ್ತು ಆಗಿರುತ್ತೆ ಮಕ್ಕಳೇ. ಇಂತಹ ಸಣ್ಣ ಕಥೆಗಳು ಯಾವ ಅಂಶಗಳನ್ನ ಕುರಿತು ಹೇಳ್ತಾ ಹೋಗುತ್ತೆ ಅಂದ್ರೆ, ಸಮಾಜದ ಏಳು ಬೀಳುಗಳ ಕಥೆಯನ್ನ ಹೇಳುತ್ತೆ, ಕೊನೆಯಲ್ಲಿ ಮೌಲ್ಯವನ್ನು ಬಿಂಬಿಸುತ್ತೆ, ಬದುಕು ಹಾಗೂ ಭಾವನೆಗಳನ್ನ ತಿಳಿಸುತ್ತೆ, ನೋವು ನಲಿವುಗಳು, ಕ್ರೌರ್ಯ, ಶಾಂತಿ ಇವುಗಳನ್ನ ಮೂಲ ಕೇಂದ್ರವಾಗಿಟ್ಟುಕೊಂಡು ಅವುಗಳ ಮೂಲಕ ನೀತಿ ಬೋಧನೆಯನ್ನ ಮಾಡೋದೇ, ಮೌಲ್ಯಗಳ ನೈತಿಕ ಬೋಧನೆಯನ್ನ ಮಾಡೋದೇ ಸಣ್ಣ ಕಥೆಯ ವಿಶೇಷ ವಸ್ತುಗಳು ಮಕ್ಕಳೇ. ಇಂತಹ ಸಣ್ಣ ಕಥೆಗಳನ್ನ ಕಲಿಯುವ ಹಾಗೂ ಕಲಿಸುವ ಮಹತ್ವದ ಕೆಲಸ ಇವತ್ತಾಗಿದೆ ಮಕ್ಕಳೇ. ಇವತ್ತು ನಾನು ನಿಮಗೊಂದು ಸಣ್ಣ ಕಥಾ ಪ್ರಕಾರವನ್ನ ಬೋಧನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಏನಪ್ಪಾ ಅದರ ವಿಶೇಷ ಅಂತಂದ್ರೆ, ನಾನೀಗಾಗಲೇ ಹೇಳಿದೆ ಇವೆಲ್ಲ ಸಣ್ಣ ಕಥೆಯ ವಸ್ತುಗಳು ಅಂತ.
ಮಕ್ಕಳೇ, ಜೀವನದ ಉದ್ದಕ್ಕೂ ಯುದ್ಧ ಅನ್ನೋದು ನಡೀತಾ ಇದೆ. ಇವತ್ತು ನಾವು ಏನು ಇತಿಹಾಸವನ್ನ ಅವಲೋಕನ ಮಾಡಿ ನೋಡಿದ್ರೆ, ಹುಟ್ಟಿನಿಂದ ಸಾವಿನವರೆಗೂ ಕೂಡ ಹೋರಾಟದ ಹಾದಿಯಲ್ಲೇ ತುಳಿದಂತಹ ಮಹಾತ್ಮರ ಬಗೆಗೆ ಅಧ್ಯಯನ ಮಾಡ್ತೇವೆ. ಆದ್ರೆ ಯಾರಿಗಾಗಿ ಯುದ್ಧ, ಯಾತಕ್ಕಾಗಿ ಯುದ್ಧ, ಯುದ್ಧದಿಂದ ಆಗ್ತಾ ಇರುವ ಲಾಭಗಳಾದರೂ ಏನು, ಯುದ್ಧಕ್ಕೆ ಕಾರಣವಾದರೂ ಏನು ಅಂತ ನಾವು ನೋಡ್ತಾ ಹೋದ್ರೆ, ಬಹಳ ಮುಖ್ಯವಾಗಿ ಯುದ್ಧಕ್ಕೆ ಕಾರಣಗಳೇನು ಅಂತಂದ್ರೆ ಸಾಮ್ರಾಜ್ಯದ ವಿಸ್ತರಣೆ. ನನ್ನ ಸಾಮ್ರಾಜ್ಯವನ್ನು ಇಷ್ಟು ದೊಡ್ಡದು ಮಾಡ್ಕೋಬೇಕು, ಇಷ್ಟು ದೊಡ್ಡದು ಮಾಡಬೇಕು ಅನ್ನುವಂತಹ ಅಧಿಕಾರದ ಲಾಲಸೆ, ಸಾಮ್ರಾಜ್ಯದ ಲೋಭ ಅಂತ ಹೇಳಿದೆ. ಲೋಭ ಅಂದ್ರೆ ಆಸೆ, ನಾನೇ ಬಲಿಷ್ಠನೆಂಬ ಶಕ್ತಿಯ ಪ್ರದರ್ಶನ, ಕೌಟುಂಬಿಕ ಕಲಹಗಳು, ಕುಟುಂಬದ ಸಮಸ್ಯೆಗಳು, ದ್ವೇಷ ಸಾಧನೆ, ಇವೆಲ್ಲ ಯುದ್ಧಕ್ಕೆ ಕಾರಣಗಳು ಮಕ್ಕಳು. ಆದರೆ ಯುದ್ಧಕ್ಕೆ ಕಾರಣವಾಗುವಂತಹ ಈ ಅಂಶ ಯುದ್ಧದ ಭೀಕರತೆಯು ಧರ್ಮ, ದೇಶಗಳ ಭೇದವಿಲ್ಲದೆ ಭಾಗಿಯಾದ ಸೈನಿಕರಿಗೂ ಕೂಡ ತಟ್ತಾ ಇದೆ. ಅವರ ಕುಟುಂಬ ವರ್ಗದವರಿಗೂ ಹಾಗೂ ನೊಂದಂತಹ ಜನರಿಗೂ ಕೂಡ, ಹಾಗೂ ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನೆಲ್ಲ ಪರಿಗಣಿಸದೆ ಪರಸ್ಪರರು ಸಂಕಷ್ಟಕ್ಕೆ ಇವತ್ತು ಪರಿಹಾರ ನೀಡಬೇಕಾಗಿದೆ ಮಕ್ಕಳೇ. ಹಾಗಾಗಿ ಇಂತಹ ನೋವಿನ ಕಥೆಯನ್ನ ವಿವರಿಸುವಂತಹ ಒಂದು ವಿಶೇಷ ಕಥಾ ಪ್ರಕಾರವನ್ನ ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರ ಕಥಾ ಸಂಕಲನವಾದಂತಹ ಚಪ್ಪಲಿಗಳು ಎಂಬ ಕೃತಿಯಿಂದ, ಚಪ್ಪಲಿಗಳು ಎಂಬ ಸಣ್ಣ ಕಥಾ ಪ್ರಕಾರದಿಂದ ಆಯ್ದ ಗದ್ಯವಿದೆ ಯುದ್ಧ. ಸಾರಾ ಅಬೂಬಕ್ಕರ್ ವಿರಚಿತ ಸಣ್ಣ ಕಥಾ ಸಾಹಿತ್ಯ ಯುದ್ಧ. ಮಕ್ಕಳೇ, ಯುದ್ಧ ಪಾಠದ ಆಶೀರ್ಭಾವವೇನು ಅನ್ನೋದನ್ನ ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಮಕ್ಕಳೇ, ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಯುದ್ಧ ವಿಮಾನವೊಂದು ವೈಮಾನಿಕ ದಾಳಿಗೆ ಒಳಗಾಗಿದೆ. ವೈರಿ ರಾಷ್ಟ್ರದವರು ಆ ವಿಮಾನದ ಮೇಲೆ, ಯುದ್ಧ ವಿಮಾನದ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದ್ದಾರೆ. ವಿಮಾನ ಭಯಾನಕವಾಗಿ ಸ್ಫೋಟಗೊಂಡು ಸಮುದ್ರದ ಮೇಲೆ ಬಿದ್ದಿದೆ. ಆದರೆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದಂಥವನು ಒಬ್ಬ ವೈದ್ಯ ಸೈನಿಕ. ಸ್ಫೋಟಗೊಂಡು ಸಮುದ್ರದ ಒಳಭಾಗದಲ್ಲಿ, ನೀರಿನ ಆಳದಲ್ಲಿ ಬಿದ್ದಂತಹ ಆ ಸೈನಿಕ, ಆ ವೈದ್ಯ ಕಷ್ಟಪಟ್ಟು, ಕಾಲಿಗೆ ಏಟಾಗಿದ್ರು ಕೂಡ, ಬಲವಾದ ಪೆಟ್ಟು ಬಿದ್ದಿದ್ರು ಕೂಡ ಈಜಿ ದಡ ಸೇರ್ತಾನೆ. ಆದರೆ ಆತ ಶತ್ರು ದೇಶಕ್ಕೆ ಬಂದು ಸೇರಿರ್ತಾನೆ. ಆ ಶತ್ರು ದೇಶದಲ್ಲಿ ಸಂಕಷ್ಟಕ್ಕೆ ಈಡಾದ ಮಹಿಳೆಯೋರ್ವಳ ಮನೆಗೆ ಆತನ ಪ್ರವೇಶ ಆಗುತ್ತೆ. ಆದರೆ ಆಕೆ ಅವನನ್ನ ವೈರಿ ರಾಷ್ಟ್ರದವನೆಂದು ತಿಳಿದುಕೊಳ್ಳದೆ ಆತನಿಗೆ ರಕ್ಷಣೆಯನ್ನು ಕೊಡ್ತಾಳೆ. ಆದರೆ ವೈದ್ಯ ಆ ಮನೆಯಲ್ಲಿ ಉಂಟಾಗಿರುವಂತಹ ಸಮಸ್ಯೆಯನ್ನು ಪರಿಹರಿಸ್ತಾನೆ. ಸಂಕಷ್ಟದಲ್ಲಿದ್ದಂತಹ ಆ ಮನೆಯವರು ವೈದ್ಯನಿಂದ ಆದಂತಹ ಆ ಸಹಾಯ, ವೈರಿ ಮಿತ್ರ ಎಂಬ ಭಾವನೆಗಳನ್ನ ನೋಡದೆ ಪರಸ್ಪರ ಸಹಕಾರದೊಂದಿಗೆ ಮಾನವೀಯ ಮೌಲ್ಯವನ್ನ ಎತ್ತಿ ಹಿಡಿಯುವಂತಹ ಕಥೆಯನ್ನ ಬಿತ್ತರಿಸುವ ಮಹತ್ತಾಶಯವೇ ಶ್ರೀಮತಿ ಸಾರಾ ಅಬೂಬಕ್ಕರ್ ಅವರದು. ಅಂತಹ ವಿಶೇಷವಾದ ಭಾವನಾತ್ಮಕವಾದಂತಹ ಆಶಯವನ್ನು ಒಳಗೊಂಡಂತಹ ಈ ಗದ್ಯ ಭಾಗವನ್ನ ನಾವಿವತ್ತು ನೋಡ್ತಾ ಹೋಗೋಣ ಮಕ್ಕಳೇ. ಅದಕ್ಕೂ ಮುಂಚೆ ಸಾರಾ ಅಬೂಬಕ್ಕರ್ ಅವರ ಪರಿಚಯವನ್ನ ಮಾಡಿಕೊಳ್ತೀವಿ. ಸಾರಾ ಅಬೂಬಕ್ಕರ್ ಇವರು ಜೂನ್ 30, 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು ಮಕ್ಕಳೇ. ಕಾಸರಗೋಡು ಕರ್ನಾಟಕದ ಹಾಗೂ ಕೇರಳದ ಗಡಿಭಾಗಕ್ಕೆ ಇರುವಂತಹ ಒಂದು ಪ್ರದೇಶ. ಇಂತಹ ಕಾಸರಗೋಡಿನಲ್ಲಿ ಜನಿಸಿ ಕರ್ನಾಟಕದ ಭಾಷಾ ಪರಂಪರೆಯನ್ನ ಬೆಳೆಸಿದಂತಹ ಕವಯತ್ರಿಗಳಲ್ಲಿ ಇವರು ಕೂಡ ಒಬ್ಬರು. ಮಹಿಳಾ ಲೇಖಕರು ಅಪರೂಪ ಅನ್ನುವ ಸಂದರ್ಭದಲ್ಲಿ ಕೃತಿ ರಚನೆಯನ್ನ ಪ್ರಾರಂಭಿಸಿದಂತಹ ಸಾರಾ ಅಬೂಬಕ್ಕರ್ ಅವರು ಬರೆದಂತಹ ಕಾದಂಬರಿಗಳಿವೆ. ಸಹನ, ಚಂದ್ರಗಿರಿ ತೀರದಲ್ಲಿ, ತಳವಳೆದ ದೋಣಿಯಲ್ಲಿ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ಕದನ ವಿರಾಮ ಎಂಬ ಕಥಾ ಸಂಕಲನಗಳನ್ನ
ಎಂಬ ಕಾದಂಬರಿಗಳನ್ನು ಬರೆದಿದ್ದಾರೆ ಮಕ್ಕಳೇ. ಇವುಗಳನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ನಾನು ನಿಮಗೆ ಒಂದು ಉಪಾಯವನ್ನು ಹೇಳಿಕೊಡ್ತೇನೆ ಮಕ್ಕಳೇ. ಸಹನಾಳು ಚಂದ್ರಗಿರಿ ತೀರದಲ್ಲಿ ತಳವಡೆದ ದೋಣಿಯಲ್ಲಿ ಪಯಣಿಸುವಾಗ ವಜ್ರಗಳನ್ನು ಎತ್ತಲು ಹೋಗಿ ಸುಳಿಯಲ್ಲಿ ಸಿಕ್ಕಿ ಕದನ ವಿರಾಮವಾಯಿತು. ಹೀಗೆ ನೀವು ಇದನ್ನ ಸರಳವಾಗಿ ಕಲಿಯಬಹುದು. ಇನ್ನ ಇವರು ಹಲವಾರು ಕಥಾ ಸಂಕಲನಗಳನ್ನ ಕೂಡ ಬರೆದಿದ್ದಾರೆ. ಪ್ರಮುಖವಾದ ಕಥಾ ಸಂಕಲನಗಳು ಹೀಗಿದೆ ಮಕ್ಕಳೇ: ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಚಪ್ಪಲಿಗಳು, ಪಯಣ, ಕೆಡ್ಡ. ಇದನ್ನೂ ಕೂಡ ನೀವು ಬಹಳ ಸರಳವಾಗಿ ನೆನಪಿಟ್ಕೋಬಹುದು ಮಕ್ಕಳೇ. ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸೊಂದು ಚಪ್ಪಲಿಗಳ ಪಯಣವನ್ನ ಮಾಡಲು ಹೋಗಿ ಕೆಡ್ಡದೊಳಗೆ ಬಿತ್ತು. ಹೀಗೆ ಬಹಳ ಸರಳವಾದ ರೀತಿಯಲ್ಲಿ ನಾವು ಕೃತಿಗಳನ್ನ ಕಲಿಯುವ ಅಭ್ಯಾಸವನ್ನ ಮಾಡಿಕೊಂಡ್ರೆ ಪರೀಕ್ಷಾ ದೃಷ್ಟಿಯಿಂದ ನೆನಪಿಟ್ಟುಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ ಮಕ್ಕಳೇ. ಇಷ್ಟೆಲ್ಲ ಕೃತಿ ರಚನೆ ಮಾಡಿದ ಇವರಿಗೆ ಸಾಹಿತ್ಯ ಸೇವೆಗಾಗಿ ನೃಪತುಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದಿಷ್ಟು ಸಾರಾ ಅಬೂಬಕ್ಕರ್ ಅವರ ಪರಿಚಯ ಮಕ್ಕಳೇ. ಸಾರಾ ಅಬೂಬಕ್ಕರ್ ಅವರು 1936 ಜೂನ್ 30ರಂದು ಕಾಸರಗೋಡಿನಲ್ಲಿ ಜನಿಸಿದರು. ಮಹಿಳಾ ಸಾಹಿತಿಗಳು ಅಪರೂಪ ಎನ್ನುವಂತಹ ಕಾಲದಲ್ಲಿ ಕೃತಿ ರಚನೆಯನ್ನ ಪ್ರಾರಂಭಿಸಿದಂತಹ ಇವರು ಸಹನಾಳು ಚಂದ್ರಗಿರಿ ತೀರದಲ್ಲಿ ತಳವಡೆದ ದೋಣಿಯಲ್ಲಿ ಸುಳಿಯಲ್ಲಿ ಸಿಕ್ಕವರು, ವಜ್ರಗಳು, ಕದನ ವಿರಾಮ ಎಂಬ ಕೃತಿಗಳನ್ನು ಬರೆದಿದ್ದಾರೆ. ಕಥಾ ಸಂಕಲನಗಳನ್ನ ಬರೆದಿದ್ದಾರೆ. ಜೊತೆಗೆ ಇವರ ಕಥಾ ಸಂಕಲನಗಳು ಅಂತಂದ್ರೆ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಚಪ್ಪಲಿಗಳು, ಪಯಣ, ಕೆಡ್ಡ ಎಂಬ ಕಥಾ ಸಂಕಲನಗಳನ್ನು ರಚನೆ ಮಾಡಿದಂತಹ ಇವರಿಗೆ ನೃಪತುಂಗ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮಕ್ಕಳೇ, ಈಗ ನಾವು ಯುದ್ಧ ಪಾಠದ ವಿವರಣೆಯಡೆಗೆ ಬರೋಣ. ಪುಸ್ತಕವನ್ನ ನೋಡ್ಕೊಳ್ತಾ ಹೋಗಿ ಮಕ್ಕಳೇ. ಪುಸ್ತಕವನ್ನ ನೋಡ್ಕೊಳ್ಳಿ ಮಕ್ಕಳೇ. ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ವಲ್ಲ. ವಿಮಾನದ ಪೈಲಟ್ ನೋಡಿದನು. ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ನೆಲ ಮುಟ್ಟಿದರೆ ಸಾಕಾಗಿತ್ತು ಎನ್ನುತ್ತಾ ರಾಹಿಲ್ ತನ್ನ ಕೈಯಲ್ಲಿದ್ದ ಔಷಧಿ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಇನ್ನಷ್ಟು ಭದ್ರವಾಗಿ ಹಿಡಿದುಕೊಂಡನು. ಅಷ್ಟರಲ್ಲಿ ವಿಮಾನ ಭಯಂಕರ ಶಬ್ದದೊಡನೆ ಸ್ಫೋಟಿಸಿ 100 ಹೋಳುಗಳಾಗಿ ಚದುರಿಬಿಟ್ಟಿತು. ನೀರಿನ ಆಳದಲ್ಲಿ ಎಚ್ಚರಗೊಂಡ ರಾಹಿಲ್ ಕಷ್ಟಪಟ್ಟು ಮೇಲೆ ಬಂದನು. ಒಂದು ಕಾಲನ್ನು ಅಲುಗಿಸಲಾಗದಿದ್ದರೂ ಹೇಗೋ ಈಜತೊಡಗಿದನು. ತಾನು ತೀರದ ಕಡೆಗೆ ಹೋಗುತ್ತಿದ್ದೇನೆಯೇ ಅಥವಾ ಸಾಗರದ ಕಡೆಗೆ ಹೋಗುತ್ತಿದ್ದೇನೆಯೇ ಗೊತ್ತಾಗುತ್ತಿರಲಿಲ್ಲ. ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ತೊಂದರೆಯಾಗುತ್ತಿತ್ತು. ಬಹಳ ಹೊತ್ತು ಈಜಿ ಕೈ ಸೋತು ಇನ್ನೇನೋ ಮುಳುಗುವುದು ಎಂದು ಹತಾಶೆಯಿಂದ ಕೊನೆಯ ಬಾರಿ ತಲೆ ಎತ್ತಿದಾಗ ಕಣ್ಣು ಕೋರೈಸುವ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದನ್ನು ಪರಿಚಯಿಸಿತು. ಕಿವಿ ಗಡಚಿಕ್ಕುವ ಗುಡುಗೊಂದು ಹಿಂಬಾಲಿಸಿತು. ತೀರ ಕಣ್ಣಿಗೆ ಬಿದ್ದೊಡನೆ ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಬಲವಾಗಿ ತನ್ನ ಎರಡೂ ಕೈಗಳಿಂದ ನೀರನ್ನು ಹಿಂದಕ್ಕೆ ತಳ್ಳುತ್ತಾ ದಡ ಸೇರಿ ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ದಡ ಸೇರಿ ಆಯಿತು. ಆದರೆ ಈ ನೆಲ ಯಾರಿಗೆ ಸೇರಿದ್ದು? ತನ್ನನ್ನು ಹಿಡಿದು ಕೊಲ್ಲುವವರಿಗೋ ಅಥವಾ ತನ್ನನ್ನು ಬದುಕಿಸಿ ರಕ್ಷಣೆ ನೀಡುವವರಿಗೋ? ಆತನು ಎದ್ದು ನಿಲ್ಲಲು ಪ್ರಯತ್ನಿಸಿದನು. ಒಂದು ಕಾಲು ಅಸಾಧ್ಯವಾದ ನೋವಿನಿಂದ ತತ್ತರಿಸಿತ್ತು. ಆತನು ಅಲ್ಲೇ ಕುಸಿದು ಕುಳಿತನು. ಈವರೆಗೆ ಈಜಿದ್ದೇ ಅದ್ಭುತವೆನಿಸಿತು. ಮುಂದೆ ಮಿಂಚು ಮತ್ತೊಮ್ಮೆ ಮಿಂಚಿತು. ಆ ಬೆಳಕಿನಲ್ಲಿ ಕಣ್ಣಿಗೆ ಬಿತ್ತು ಸಾಮಾನ್ಯವಾದದ್ದೊಂದು ಒಂಟಿ ಮನೆ. ಧಾರಾಕಾರವಾಗಿ ಸುರಿಯುತ್ತಿದ್ದ ಈ ಮಳೆಯಿಂದ ಮೊದಲು ರಕ್ಷಣೆ ಪಡೆಯಬೇಕು.
ಮುರಿದು ಹೋದ ಕಾಲಿನ ಆರೈಕೆಯಾಗಬೇಕು. ಆತನು ಕತ್ತಲಲ್ಲೇ ತೆವಳತೊಡಗಿದನು. ಒಂದಷ್ಟು ದೂರ ಚಲಿಸಿದನೋ ಇಲ್ಲವೋ, ಮಹಿಳೆಯೊಬ್ಬಳ ಆರ್ತನಾದ ಆ ಮಳೆಯ ಶಬ್ದವನ್ನು ಭೇದಿಸಿ ಆತನ ಕಿವಿಯೊಳಗೆ ನುಗ್ಗಿತು. ಆತನು ಬೆಚ್ಚಿದನು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು? ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವು ಹೊರಗಡೆ ಹಾಯುತ್ತಿರಲಿಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನದ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ. ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ? ಯಾ ಅಲ್ಲಾಹ್! ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸಿತು. ಈಗ ಮಾತ್ರ ರಾಹಿಲನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗನೆ ಆ ಮನೆಯತ್ತ ತೆವಳತೊಡಗಿದನು. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಮತ್ತೊಮ್ಮೆ ಮಿಂಚು ಮಿಂಚಿದಾಗ ತಾನು ಆ ಮನೆಯ ತೀರ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಸಾಂತ್ವನ ಕೇಳಿಬಂತು. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ? ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ರಾಹಿಲ್ ತೆವಳುತ್ತಾ ಹೇಗೋ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದನು. ಅಮ್ಮ, ಬಾಗಿಲು ತೆರೆಯಿರಿ. ಯಾರಪ್ಪ ಅದು? ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿ ಕೇಳಿದಳು. ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ದಯಾನೀಯವಾಗಿ ಅಂಗಲಾಚಿದನು ರಾಹಿಲ್. ಗಾಯ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ತಲೆಗೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲಿ ಒಂದು ಚಿಕ್ಕ ದೀಪ. ದೀಪದ ಬೆಳಕು ಹೊರಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪಕ್ಕೆ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಅಲ್ಲಿವರೆಗೂ ಇಲ್ಲಿ ಮಕ್ಕಳೇ, ಈಗ ನಾವು ಸಾರಾಂಶದೆಡೆಗೆ ಪಾಠವನ್ನು ವಿವರಿಸ್ತಾ ಹೋಗ್ತಾ ಇದ್ದೇವೆ. ಮಕ್ಕಳೇ, ಈಗ ನಾವು ವಿವರಣೆಯೆಡೆಗೆ ಪಾಠವನ್ನ ಈಗ ನಾನು ಸಾರಾಂಶವನ್ನ ಹೇಳ್ತಾ ಹೋಗ್ತೇನೆ. ಅಲ್ಲಿ ಬರುವ ವ್ಯಾಕರಣಾಂಶಗಳನ್ನು ಕೂಡ ನಿಮಗೆ ಸೂಕ್ಷ್ಮವಾಗಿ ಗಮನಕ್ಕೆ ತರ್ತಾ ಹೋಗ್ತೇನೆ ಮಕ್ಕಳೇ. ಈಗ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧದಲ್ಲಿ ಯುದ್ಧ ವಿಮಾನವೊಂದು ಶತ್ರು ರಾಷ್ಟ್ರದ ಮೇಲೆ ಹಾರ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ವಿಮಾನಕ್ಕೆ ವೈಮಾನಿಕ ದಾಳಿ ನಡೆದಿದೆ. ಆಗ ವಿಮಾನದಲ್ಲಿದ್ದಂತಹ ಪೈಲಟ್ ಹೇಳುವಂತಹ ಮಾತಿದು ಮಕ್ಕಳು. ಏನ್ ಹೇಳ್ತಾನೆ? ಡಾಕ್ಟರ್, ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಗ್ರೌಂಡಿನೊಳಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸುತ್ತಿಲ್ಲವಲ್ಲ ಅಂತ ಹೇಳಿ ವಿಮಾನದ ಪೈಲಟ್ ಹೇಳ್ತಾನೆ. ಯಾರಿಗೆ? ಡಾಕ್ಟರ್ಗೆ. ವಿಮಾನದಲ್ಲಿ ಒಬ್ಬ ವೈದ್ಯ ಸೈನಿಕ ಇದ್ದಾನೆ, ಜೊತೆಗೆ ಸೇನೆಯ ವಿಮಾನವನ್ನ ಚಾಲನೆ ಮಾಡುವಂತಹ ವಿಮಾನದ ಪೈಲಟ್ ಒಬ್ಬ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಮ್ಮ ಮೇಲೆ ವಿಮಾನದ ದಾಳಿ ನಡೆದಿದೆ, ವಿಮಾನಕ್ಕೆ ವೈಮಾನಿಕ ದಾಳಿ ನಡೆದಿದೆ. ಡಾಕ್ಟರ್, ಏನಾದರೂ ಮಾಡಿ ನಾನು ಗ್ರೌಂಡಿಗೆ ಸಂಪರ್ಕ. ಗ್ರೌಂಡ್ ಎಂದರೆ ಮೈದಾನ. ಮೈದಾನಕ್ಕೆ ಅಂದ್ರೆ ಲ್ಯಾಂಡ್ ಆಗಬೇಕು, ವಿಮಾನವನ್ನ ಕೆಳಗಿಳಿಸಬೇಕು
ಅಂದ್ರೆ ಆ ವಿಮಾನ ನೆಲ ಮುಟ್ಟಬೇಕು ಅಂದ್ರೆ ಸಂಪರ್ಕ ಅನ್ನೋದು ಸಿಗ್ತಾ ಇಲ್ಲ. ಹೇಗಾದರೂ ಎಲ್ಲಾದರೂ ಇಳಿಯೋಣ ಅಂದ್ರೆ ಕತ್ತಲೆ ಒಳಗಡೆ ಏನೂ ಕಾಣ್ತಾ ಇಲ್ಲ, ಕತ್ತಲಾಗಿದೆ, ಏನೂ ಕಾಣ್ತಾ ಇಲ್ಲ ಅಂತ ಹೇಳ್ತಾ ವಿಮಾನದ ಪೈಲಟ್ ಹೇಳ್ತಾನೆ. ಆಗ ರಾಹುಲ್ ಹೇಳ್ತಾನೆ, ಇದು ನಮ್ಮ ಪ್ರದೇಶವೇ, ವೈರಿಗಳ ಪ್ರದೇಶವೇ ಎಂದು ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಎಲ್ಲಾದರೂ ನೆಲ ಮುಟ್ಟಿದ್ರೆ ಸಾಕಾಗಿತ್ತು ಅನ್ನುತ್ತಾ ರಾಹುಲ್ ತನ್ನ ಕೈಯಲ್ಲಿ ಔಷಧ ಮತ್ತು ತುರ್ತು ಚಿಕಿತ್ಸೆಗೆ ಬೇಕಾದಂತಹ ಸಾಮಾನುಗಳ ಪೆಟ್ಟಿಗೆಯನ್ನ ಭದ್ರವಾಗಿ ಇಟ್ಕೊಳ್ತಾನೆ ಮಕ್ಕಳು. ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ, ಇವುಗಳನ್ನು ಭದ್ರವಾಗಿ ಹಿಡ್ಕೊಂಡು ಅವನು ಇರಬೇಕಾದ್ರೆ ವಿಮಾನ ಭಯಾನಕ ಸ್ಫೋಟದೊಂದಿಗೆ ಅದು ಬಿದ್ದುಬಿಡುತ್ತೆ. ನೂರಾರು ಚೂರು ಚೂರಾಗಿ ಹೋಳುಗಳಾಗಿ ಬಿದ್ದುಬಿಡುತ್ತೆ. ಆದರೆ ವಿಮಾನ ಸಮುದ್ರದ ಮೇಲೆ ಬೀಳುತ್ತೆ. ನೀರಿನ ಆಳದಲ್ಲಿ ರಾಹುಲನಿಗೆ ಎಚ್ಚರವಾಗುತ್ತೆ. ನೀರಿನ ಆಳದಲ್ಲಿ ಎಚ್ಚರಗೊಂಡಂತಹ ಆ ರಾಹುಲ್ ಕಷ್ಟಪಟ್ಟು ಮೇಲೆ ಬರ್ತಾನೆ. ಏನಾದ್ರೂ ಮಾಡಿ ನಾನು ಬದುಕಬೇಕು ಅಂತ ಹೇಳಿ ಮೇಲೆ ಬರ್ತಾನೆ. ಒಂದು ಕಾಲು ಅಲುಗಿಸಲಾಗದೇ ಇರುವಂತಹ ಅಸಾಧ್ಯವಾದ ನೋವಿನಿಂದ ಬಳಲ್ತಾ ಇರ್ತಾನೆ. ತೀವ್ರವಾದ ಪೆಟ್ಟು ಆತನ ಕಾಲಿಗೆ ಆಗಿರುತ್ತೆ. ಆದರೂ ಅವನು ಈಜ್ತಾನೆ. ನಾನು ತೀರದ ಕಡೆಗೆ ಹೋಗ್ತಾ ಇದ್ದೀನಿ ಅಥವಾ ಸಾಗರದ ಕಡೆ. ಈಜ್ತಾ ಇದ್ದಾನಷ್ಟೇ, ಕತ್ತಲಲ್ಲಿ ಏನೂ ಕಾಣ್ತಾ ಇಲ್ಲ. ಅವನು ಸಾಗರದ ಕಡೆಗೆ ಹೋಗ್ತಿದ್ದೀನ ಅಥವಾ ನಾನು ತೀರದ ಕಡೆಗೆ ಹೋಗ್ತಾ ಇದ್ದೀನ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತಾನೆ. ಸರಿ, ಸೈನಿಕ ಉಡುಪನ್ನು ಧರಿಸಿದಾನೆ. ನಿಮ್ಗೆಲ್ಲ ಗೊತ್ತಿದೆ ಮಕ್ಕಳೇ, ಸೈನಿಕ ಉಡುಪು ಬಹಳ ಶಿಸ್ತಿನ ಉಡುಪು, ವೀರತ್ವದ ಉಡುಪು. ಆ ಬೆಲ್ಟು, ಆ ಶೂಸು, ಅವ್ರು ಹಾಕೊಂಡಿರುವಂತಹ ಬ್ಯಾಗ್ಗಳು, ಅದರೊಳಗಡೆ ಈಜಕ್ಕಾಗಲ್ಲ. ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ನಮ್ಮ ಕೈಲಿ ಓಡಕ್ಕಾಗಲ್ಲ ಮಕ್ಕಳು. ಅಂಥದ್ರಲ್ಲಿ ಆ ಸೈನಿಕ ಉಡುಪಿನಲ್ಲಿ ಅವನು ಕಷ್ಟಪಟ್ಟು ಈಜ್ತಾನೆ. ಹಾಗಾಗಿ ಅವನಿಗೆ ಸೈನಿಕ ಉಡುಪಿನಲ್ಲಿ ಈಜಲು ಬಹಳ ಕಷ್ಟ ಆಗ್ತಾ ಇತ್ತು ಮಕ್ಕಳು. ಒಂದರ್ಕದ ಪ್ರಶ್ನೆಗಳಿಗೆ ಇದನ್ನ ಕೇಳ್ತಾರೆ. ವೈದ್ಯ ಸೈನಿಕನಿಗೆ ಏಕೆ ನೀರಿನಲ್ಲಿ ಈಜಲು ಕಷ್ಟ ಆಗ್ತಾ ಇತ್ತು ಅಂದ್ರೆ ಆತನಿಗೆ ಸೈನಿಕ ಉಡುಪಿನಲ್ಲಿದ್ದರಿಂದ ಈಜಲು ಬಹಳ ತೊಂದರೆ ಆಗ್ತಾ ಇತ್ತು. ಡಾಕ್ಟರ್ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಅಂದ್ರೆ ಔಷಧಿ ಮತ್ತು ತುರ್ತು ಚಿಕಿತ್ಸೆ ಬೇಕಾದಂತಹ ಸಾಮಾನುಗಳ ಪೆಟ್ಟಿಗೆಯನ್ನ ಅವನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಮುಂದೆ ಅವನು ಇನ್ನೇನು ನನ್ನ ಕೈಲಿ ಆಗಲ್ಲ, ತೀವ್ರವಾದ ಹತಾಶೆಯಿಂದ ನನ್ನ ಕೈಲಿ ಆಗೋದೇ ಇಲ್ಲ, ಇನ್ನೇನು ನಾನು ಸೋತೆ ಅನ್ನುವಂತಹ ನಿರಾಶೆಯಿಂದ, ಹತಾಶೆಯಿಂದ ನಾನು ಇನ್ನೇನು ಮುಳುಗ್ಬಿಡ್ತೇನೆ ಅಂತ ಅನ್ನುವಷ್ಟರಲ್ಲಿ ಒಂದು ಸರಿ ತಲೆ ಎತ್ತಿದ್ದಾನೆ, ಈಜ್ತಾನೆ. ಆಗ ಕಣ್ಣು ಪೂರೈಸುವ ಒಂದು ಮಿಂಚು ಬರುತ್ತೆ. ದಡಾರ ಅಂತ ಹೆದರ್ಕೊಂಡ್ಬಿಡ್ತಾನೆ. ಮಿಂಚು, ಸಿಡಿಲು ಮಿಂಚುಗಳನ್ನ ನೀವು ಗಮನಿಸಬೇಕು ಮಕ್ಕಳು. ಮಿಂಚು ಬಂತು ಅಂದ್ರೆ ಬಾಲ್ ಎಷ್ಟು ಜೋರ ಹೊಡಿತು ಅಂತೀರಿ. ಅಂತಹ ಕಣ್ಣನ್ನೇ ಪೂರೈಸುವಂತಹ, ಕಣ್ಣು ಮುಚ್ಚಿ ತೆಗೆಯಬೇಕು ಅಂತಹ ಭಯಾನಕವಾದಂತಹ ಮಿಂಚೊಂದು ಅಲ್ಲಿ ಸಮೀಪದಲ್ಲೇ ತೀರ ಇರೋದನ್ನ ಗಮನಿಸುತ್ತೆ. ಓ, ನಾನು ದಡದ ಕಡೆಗೆ ಬಂದಿದ್ದೇನೆ ಅಂತ ಹೇಳಿ ಆ ಮಿಂಚಿನ ಬೆಳಕಲ್ಲಿ ಒಂದ್ಸರಿ ಗೊತ್ತಾಗುತ್ತೆ. ಅದರ ಜೊತೆಗೆ ಕಿವಿ ಗಡಚಿಕ್ಕುವಂತಹ ಒಂದು ಗುಡುಗು ಕೂಡ ಅದನ್ನ ಹಿಂಬಾಲಿಸುತ್ತೆ. ಮಿಂಚು ಬಂದ ತಕ್ಷಣ ಗುಡುಗು ಬರೋದು ಸಾಮಾನ್ಯವಾದಂತಹ ಅಂಶ, ಕಾಮನ್ ಆಗೋಗ್ಬಿಟ್ಟಿದೆ. ನಂತರ ಅವನು ಆ ತೀರ ಅವನಿಗೆ ಕಣ್ಣಿಗೆ ಕಂಡಾಗ, ದಡ ಕಂಡಾಗ ರಾಹುಲ ಸಂತೋಷದಿಂದ ಅವನ ದೇಹದಲ್ಲಿ ಒಂದು ಹೊಸ ರಕ್ತ ಸಂಚಾರವಾದಂತಾಗುತ್ತೆ ಮಕ್ಕಳೇ. ಹೊಸ ರಕ್ತ ಸಂಚಾರವಾಗುವುದು ಅಂದ್ರೆ ಉತ್ಸಾಹ ಹೆಚ್ಚಾಗುವುದು. ಹೊಸ ರಕ್ತ ಸಂಚಾರವಾದಂತಾಗಿ ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿ ಇನ್ನೇನು ಗುರಿ ಮುಡ್ತೇನೆ ನಾನು ಅಂತ ಹೇಳಿ ಅವನು ತನ್ನ ಶಕ್ತಿಯನ್ನು ಬಳಸಿ ಎರಡೂ ಕೈಗಳನ್ನ ಬೇಗ ಹಾಕಿ ಈಜಿ ನೀರನ್ನ ಹಿಂದೆ ಹಾಕ್ತಾ ಅವನು ದಡವನ್ನ ಸೇರ್ತಾನೆ. ದೀರ್ಘವಾದ ನಿಟ್ಟುಸಿರನ್ನ ಬಿಡ್ತಾನೆ. ಹೇಗೋ ಬದುಕುಬಿಟ್ಟೆ. ದೀರ್ಘವಾದ ನಿಟ್ಟುಸಿರನ್ನ ಬಿಡ್ತಾನೆ. ದಡ ಸೇರಾಯಿತು. ಆದರೆ ನಾನು ಎಲ್ಲಿ ಬಂದು ಸೇರಿದ್ದೇನೆ? ಈ ನೆಲ ಯಾರಿಗೆ ಸೇರಿದ್ದು? ಇದು ಶತ್ರು ದೇಶದ ನೆಲವೋ, ನನ್ನನ್ನು ಹಿಡಿದು ಕೊಲ್ಲುವಂತವರ ನೆಲವೋ, ಅಥವಾ ನನಗೆ ರಕ್ಷಣೆ ನೀಡುವಂತವರ ನೆಲವೋ ಅನ್ನುವಂತಹ ಅನುಮಾನ ಆತನಿಗೆ ಶುರುವಾಗುತ್ತೆ. ನಂತರ ಎದ್ದು ನಿಲ್ಲಲಿಕ್ಕೆ ಪ್ರಯತ್ನಿಸ್ತಾನೆ. ಹೋಗ್ಬಿಡೋಣ ಆ ಕಡೆ ಎಲ್ಲಾದ್ರೂ ಅಂತ ಹೇಳಿ ಆತನಿಗೆ ಎದ್ದು ನಿಲ್ಲಲಿಕ್ಕೆ ಆಗ್ತಾ ಇರಲ್ಲ. ಯಾಕೆ ಅಂದ್ರೆ ಆತನ ಒಂದು ಕಾಲು ಅಸಾಧ್ಯವಾದ ನೋವಿನಿಂದ
ಅಂದ್ರೆ ಕಾಲು ಎತ್ತಲಿಕ್ಕೆ ಆಗಲ್ಲ ಅಂತಹ ಒಂದು ಅಸಾಧ್ಯವಾದ ಪೆಟ್ಟು ಆತನಿಗೆ ಬಿದ್ದಿರುತ್ತೆ. ಹಾಗಾಗಿ ತನ್ನೆಲ್ಲ ಆತ ಅಲ್ಲೇ ಕುಸಿದು ಬಿದ್ದು ಬಿಡ್ತಾನೆ. ಆತ ಈವರೆಗೂ ಈಜಿದ್ದೆ, ಅಲ್ಲಿವರೆಗೂ ಈಜಿ ಅವನು ತಲುಪಿದ್ದೆ ಒಂದು ಅದ್ಭುತ ಅನಿಸುತ್ತೆ. ಹೀಗಿರ್ಬೇಕಾದ್ರೆ ಮತ್ತೊಮ್ಮೆ ಇನ್ನೊಂದು ಮಿಂಚು ಬಡಿಯುತ್ತೆ. ಆ ಮಿಂಚಿನ ಬೆಳಕಿನಲ್ಲಿ ಅವನಿಗೆ ಒಂದು ಒಂಟಿ ಮನೆ ಕಾಣುತ್ತೆ. ಸಾಮಾನ್ಯವಾದಂತಹ ದೂರದಲ್ಲಿ ಒಂದು ಒಂಟಿ ಮನೆ ಕಾಣುತ್ತೆ. ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಕತ್ತಲ ರಾತ್ರಿ. ಈ ಮಳೆಯಿಂದ ಮೊದಲು ನಾನು ರಕ್ಷಣೆಯನ್ನು ಪಡಿಬೇಕು. ನನ್ನ ಕಾಲು ಮುರಿದಿದೆ, ಆ ಮುರಿದು ಬಿದ್ದ ಕಾಲಿನ ಆರೈಕೆಯಾಗಬೇಕು ಅಂತ ಹೇಳಿ ಆತ ಕತ್ತಲಲ್ಲಿ ತೆವಳುತ್ತಾನೆ. ತನ್ನ ಎರಡು ಕೈಗಳನ್ನು ಹೇಗಿಟ್ಟು ತೆವಳಲಿಕ್ಕೆ ಪ್ರಾರಂಭಿಸ್ತಾನೆ. ಯಾಕೆಂದ್ರೆ ಎದ್ದು ನಿಲ್ಲಕ್ಕಾಗ್ತಾ ಇಲ್ಲ. ತೆವಳತೊಡಗಿದನು. ಒಂದಷ್ಟು ದೂರ ಚಲಿಸಿದನೋ ಇಲ್ಲವೋ, ಒಂದ್ ಸ್ವಲ್ಪ ದೂರ ಹೋದನೋ ಇಲ್ವೋ, ಅಷ್ಟರೊಳಗಡೆ ಒಬ್ಬ ಮಹಿಳೆಯೊಬ್ಬಳ ಆರ್ತನಾದ ಕೇಳುತ್ತೆ. ಆರ್ತನಾದ, ದುಃಖಭರಿತವಾದ ಕೂಗು. ಮಹಿಳೆಯೊಬ್ಬಳ ಆರ್ತನಾದ ಅಂದ್ರೆ ಕಷ್ಟಕ್ಕೆ ಸಿಲುಕಿಕೊಂಡವರ ಕೂಗು, ಕಷ್ಟದ ಧ್ವನಿ. ಮಹಿಳೆಯೊಬ್ಬಳ ಆರ್ತನಾದ ಕೇಳಿ ಬರುತ್ತೇವೆ. ಹೇಗೆ ಬಹಳ ನೋವಿನಿಂದ ಆಕೆ ಕೂಗ್ತಾ ಇರ್ತಾಳೆ. ಆ ಮಹಿಳೆಯವನ್ನ ಭೇದಿಸಿ ಆತನ ಕಿವಿಯೊಳಗೆ ಬೀಳುತ್ತೆ. ರಪರಪ ಸುರಿತಾ ಇದೆ, ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಲ್ಲಿ ಆ ಮಹಿಳೆಯ ನೋವು, ಆ ಮಹಿಳೆಯ ಆತಂಕದ ಆ ಧ್ವನಿ ರಾಹಿಲನ ಕಿವಿಗೆ ಬೀಳುತ್ತೆ. ಮಕ್ಕಳೇ, ಆ ಧ್ವನಿಯನ್ನ ಕೇಳಿದ ತಕ್ಷಣಕ್ಕೆ ಆತನ ಮನದಲ್ಲಿ, ರಾಹಿನ ಮನದಲ್ಲಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಬಹಳ ಮುಖ್ಯವಾದ ಪ್ರಶ್ನೆ. ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಅವಳಿಗೆ ಏನ್ ತೊಂದರೆ ಆಗಿರಬಹುದು ಅನ್ನೋ ಒಂದು ಪ್ರಶ್ನೆ ಅವನಲ್ಲಿ ಉದ್ಭವ ಆಗುತ್ತೆ. ಒಂದು ವೇಳೆ ನಾನು ಆ ಮನೆಯಲ್ಲಿ ಏನು ಸಂಭವಿಸ್ತಾ ಇದೆ ಅಂತ ಅನ್ಕೋಬೇಕು ಅನ್ನೋ ಎರಡನೇ ಪ್ರಶ್ನೆ ಶುರುವಾಗುತ್ತೆ. ತಾನೀಗ ಆ ಮನೆಯ ಕದವನ್ನ ತಟ್ಟಿದರೆ ಅದರ ಪರಿಣಾಮ ಏನಾಗಬಹುದೆಂಬ ಮೂರು ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡುತ್ತೆ. ಮಕ್ಕಳೇ ನೋಡಿ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾಗವೆಂದರೆ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾಳೆ, ಆ ಮನೆಯಲ್ಲಿ ಏನು ಸಂಭವಿಸುತ್ತಿದೆ, ನಾನೀಗ ಆ ಮನೆಯ ಕದವನ್ನ ತಟ್ಟಿದರೆ ಅದರ ಪರಿಣಾಮವೇನಾಗಬಹುದು ಎಂಬ ಪ್ರಶ್ನೆಗಳು ಆತನ ಮನದಲ್ಲಿ ಮೂಡುತ್ತೆ. ಆ ಮನೆಯಲ್ಲಿ ಒಂದೇ ಒಂದು ಬೆಳಕಿನ ಕಿರಣವೂ ಕೂಡ ಕಾಣ್ತಾ ಇರಲಿಲ್ಲ ಮಕ್ಕಳೇ. ಅಷ್ಟು ಕತ್ತಲ ರಾತ್ರಿಯದು. ಆ ಮನೆಯಲ್ಲಿ ಒಂದೇ ಒಂದು ಬೆಳಕಿನ ಕಿರಣವೂ ಕೂಡ ಕಾಣ್ತಾ ಇಲ್ಲ. ಗಡಿ ಪ್ರದೇಶದಲ್ಲಿ ವಿಮಾನದ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲನೆ ಮಾಡಲಾಗ್ತಾ ಇದೆ. ಎಲ್ಲರಿಗೂ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಬೇಕು ಅನ್ನೋ ಆದೇಶವನ್ನ ಕೊಡಲಾಗಿದೆ. ಏನು ಬ್ಲಾಕ್ಔಟ್ ಅಂದರೆ ಮಕ್ಕಳೇ, ಬ್ಲಾಕ್ ಔಟ್ ಅನ್ನುವಂತಹ ಪದ ಆಂಗ್ಲ ಭಾಷೆಯ ಪದ. ನೋಡಿ, ಯುದ್ಧ ಕಾಲದಲ್ಲಿ ರಾತ್ರಿಯ ವೇಳೆಯಲ್ಲಿ ಶತ್ರು ಸೈನಿಕರು ಮಾಡುವಂತಹ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಅವರಿಗೆ ಆ ಒಂದು ವೈಮಾನಿಕ ದಾಳಿಗೆ ಅವಕಾಶವಾಗದಂತೆ ವಿದ್ಯುತ್ ದೀಪವನ್ನು ಉರಿಸದೆ ಕತ್ತಲಲ್ಲೇ ರಾತ್ರಿಯನ್ನ ಕಳೆಯುವಂತಹ ಒಂದು ಅವಕಾಶವನ್ನ ಮಾಡಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಕರೀತೀವಿ. ಅಂದ್ರೆ ಶತ್ರು ದೇಶದವರಿಂದ ವೈಮಾನಿಕ ದಾಳಿಯಿಂದ ರಕ್ಷಿಸಿಕೊಳ್ಳಲು ದೀಪವನ್ನು ಉರಿಸದೆ ಕತ್ತಲಲ್ಲಿಯೇ ತಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕೆ ಬ್ಲಾಕ್ಔಟ್ ನಿಯಮ ಅಂತ ಕರೆಯಲಾಗ್ತದೆ. ಹಾಗಾಗಿ ಆ ಬ್ಲಾಕ್ಔಟ್ ನಿಯಮವನ್ನ ಅಲ್ಲಿ ಹೇರಿದ್ದಾರೆ. ಏನ್ ಮಾಡೋದು? ಇಲ್ಲಿ ಬ್ಲಾಕ್ಔಟ್ ನಿಯಮವನ್ನ ಪಾಲಿಸಲಾಗ್ತಾ ಇದೆ. ಇಂತಹ ಸಮಯದಲ್ಲಿ ಆ ಮನೆಯಲ್ಲಿ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎನ್ನುವಂತಹ ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡುತ್ತೆ ಮಕ್ಕಳೇ. ಅಯ್ಯೋ, ಆ ಮಹಿಳೆಯಲ್ಲಿ ಏನಾಗಿರಬಹುದು, ನಾನು ಆ ಮನೆಯಲ್ಲಿ ಏನು ಸಂಭವಿಸ್ತಾ ಇದೆ, ನಾನು ಆ ಕದವನ್ನು ತಟ್ಟಿದ್ರೆ ಪರಿಣಾಮ ಏನಾಗಿರಬಹುದು, ಬ್ಲಾಕ್ಔಟ್ ನಿಯಮ ಬೇರೆ ಪಾಲನೆ ಆಗ್ತಾ ಇದೆ, ಆ ಮನೆಯಲ್ಲಿ ಯಾವ ರೀತಿಯ ಕ್ರೌರ್ಯ ನಡೀತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಗಳು ರಾಹಿಲನ ಮನದಲ್ಲಿ ಮೂಡುತ್ತೆ. ಹೀಗೆ ಇನ್ನೊಂದು ಧ್ವನಿ ಅವನಲ್ಲಿ ಕೇಳಿಸ್ತಾ ಹೋಗುತ್ತೆ ಸ್ಪಷ್ಟವಾಗಿ. ಯಾ ಅಲ್ಲಾಹ್, ಓ ದೇವರೇ ಅನ್ನುವಂತಹ ಒಬ್ಬ ಮುಸಲ್ಮಾನ ಮಹಿಳೆ ತನ್ನ ದೇವರನ್ನ ಆರಾಧಿಸುತ್ತಿರುವಂತಹ ಶಬ್ದ ಆತನ ಕಿವಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಯಾ ಅಲ್ಲಾಹ್ ಅಂತ ಕೂಗ್ಕೊಳ್ತಾಳೆ.
ಈಗ ಮಾತ್ರ ಈ ಧ್ವನಿಯನ್ನ ಕೇಳಿದಂತಹ ರಾಹಿಲನ ಮನದಲ್ಲಿ, ರಾಹಿಲನ ಮುಖದಲ್ಲಿ ಕೊಂಚ ಭಯದ ನೆರಳು ಮರೆಯಾಗಿ ನೆಮ್ಮದಿಯ ಉಸಿರು ಕಾಣ್ತದೆ. ಓ, ಇಲ್ಲಿ ಏನೋ ನಡೀತಾ ಇದೆ, ಏನೋ ಆಗಿದೆ ಅನ್ನುವಂಥದ್ದು ಅವನಿಗೆ ಗೋಚರಿತವಾಗುತ್ತೆ. ಆಗ ಅವನು ಮತ್ತೆ ಬೇಗನೆ ತಾನು ಕಾಲು ಮುರ್ಕೊಂಡಿದ್ರು ಕೂಡ ತೆವಳುತ್ತಾ ತನ್ನ ಕೈಯಲ್ಲಿ ತುರ್ತು ಚಿಕಿತ್ಸಾ ಪೆಟ್ಟಿಗೆ ಇಟ್ಕೊಂಡಿದ್ದು ಎಲ್ಲೋ ಕಳೆದು ಹೋಗ್ಬಿಟ್ಟಿದೆ, ಅದನ್ನು ಎಲ್ಲೋ ಜಾರಿ ಬಿದ್ದು ಹೋಗಿದೆ. ಆದರೂ ಕೂಡ ಅವನು ತಾನ ಮನೆಯಿಂದ ಸೇರಬೇಕು ಅಂತ ಹೇಳಿ ಮುಂದೆ ಹೋಗ್ತಾನೆ. ಮತ್ತೊಮ್ಮೆ ಆತನ ಕಣ್ಣಿಗೆ ಒಂದು ಮಿಂಚಿದಂತಾಗ್ತದೆ. ಆಗ ಮನೆ ತೀರದ ಸಮೀಪಕ್ಕೆ ಇರೋದು ಅವನಿಗೆ ಗೊತ್ತಾಗ್ತದೆ. ಒಳಗಿನಿಂದ ಮತ್ತೊಮ್ಮೆ ಆ ಸುಸ್ಪಷ್ಟವಾದ ನರಳಾಟದ ಧ್ವನಿಯ ಬೆನ್ನರ ಹಿಂದೆಯೇ ಇನ್ನೊಂದು ಧ್ವನಿ ಕೇಳಿಸುತ್ತೆ ಮಕ್ಕಳೇ. ಅಂದ್ರೆ ಒಂದು ಹೆಣ್ಗಸಿನ ಸಾಂತ್ವನದ ಧ್ವನಿ ಅಲ್ಲಿ ಕೇಳಿಸುತ್ತೆ. ಹಿರಿಯ ಹೆಂಗಸು ಮುದುಕಿಯ ಧ್ವನಿ ಕೇಳುತ್ತೆ. ಏನು ಮಾಡಲಿ ಮಗಳೇ, ಅಯ್ಯೋ ಮಗಳೇ, ನಾನು ಏನು ಮಾಡಲಿ, ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ನಾನು ಯಾರನ್ನು ಕರೀಲಿ ಅನ್ನುವಂತಹ ಒಂದು ದುಃಖದ ಧ್ವನಿ ರಾಹಿಲನ ಕಿವಿಗೆ ಬೀಳುತ್ತೆ. ಒಂದೆಡೆಗೆ ಯಾಕಮ್ಮ ಓ ದೇವರೇ ಅಂತ ಇನ್ನೊಂದು ಕಡೆ ಕೇಳ್ತಾ ಇದ್ರೆ ಅವಳಿಗೆ ಸಮಾಧಾನ ಪಡಿಸುವಂತಹ ಇನ್ನೊಂದು ಹಿರಿಯ ಹೆಂಗಸಿನ ಧ್ವನಿ. ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ನಾನು ಯಾರನ್ನ ಕರೀಲಿ, ನಾನು ಏನು ಮಾಡಲಿ ಅನ್ನುವಂತಹ ಒಂದು ಧ್ವನಿ ಕೇಳಿಸುತ್ತೆ. ಒಂದು ಸರಿ ಬೆಳಗಾಗಿದ್ರೆ ಸಾಕಾಗಿತ್ತು, ನಾನು ನಿನ್ನ ಉಳಿಸ್ಕೊಳ್ತಿದ್ದೆ ಅನ್ನೋ ಧ್ವನಿ ಕೇಳಿಸುತ್ತೆ. ಆಗ ರಾಹಿಲ್ ಮತ್ತೆ ತೆವಳುತ್ತಾ ಮೆಟ್ಟಿಲನ್ನ ಹತ್ತಿ ಅಲ್ಲಿ ಏನಾಗ್ತಿದೆ ಅಂತ ಪರಿಶೀಲಿಸಲಿಕ್ಕೆ ಜೋರಾಗಿ ಕದವನ್ನು ಬಡಿತಾನೆ. ಟಕ್ ಅಂತ ಕದವನ್ನು ಬಡಿತಾನೆ. ಆಗ ಅಮ್ಮ ಬಾಗಿಲು ತೆರೆಯಿರಿ ಅಂತ ದುಃಖದಲ್ಲಿ, ನೋವಿನಲ್ಲಿ ಇವನು ಕರೀತಾನೆ. ಆಗ ಆ ಹೆಂಗಸು, ಆ ಹಿರಿಯ ಮುದುಕಿ, ಯಾರಪ್ಪ ಅದು ಈ ಮಳೆಯಲ್ಲಿ, ಈ ಕತ್ತಲ ಗುಹೆಯಲ್ಲಿ ಎಂದು ಒಳಗಿನಿಂದ ಹೆಂಗಸೊಬ್ಬರು ಜೋರಾಗಿ ಕೇಳ್ತಾರೆ. ಯಾರಪ್ಪ ಅದು ಈ ಮಳೆಯಲ್ಲಿ, ಈ ಕತ್ತಲಲ್ಲಿ ಯಾರದು ಅಂತ ಜೋರಾಗಿ ಕೇಳಿದಾಗ, ದಯವಿಟ್ಟು ಬಾಗಿಲನ್ನು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ಎನ್ನುವಂತಹ ದಯಾನೀಯ ಧ್ವನಿಯಲ್ಲಿ ಅಂಗಲಾಚಿ ಕೇಳ್ತಾನೆ ರಾಹಿಲ್. ಆಗ ನಾನು ಗಾಯಗೊಂಡಿದ್ದೇನೆ ಪ್ಲೀಸ್ ಬಾಗಿಲು ತೆರೀರಿ ಅಂತಂದಾಗ ಮುದುಕಿ ಹೇಳ್ತಾಳೆ, ಓ ಗಾಯಗೊಂಡಿದ್ದೀಯಾ, ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದೇ ಯುದ್ಧದ ಪರಿತಾನೆ. ಎಂತಹ ಮಾತು ನೋಡಿ ಮಕ್ಕಳೇ, ನಾನು ಗಾಯಗೊಂಡಿದ್ದೇನೆ ಬಾಗಿಲು ತೆರೆಯಿರಿ ಪ್ಲೀಸ್ ಎನ್ನುವ ಮಾತಿಗೆ ಆಕೆಯ ಪ್ರತ್ಯುತ್ತರ ನೋಡಿ. ಗಾಯ ಎಲ್ಲರ ದೇಹಕ್ಕೂ ಎಲ್ಲರ ಮನಸ್ಸಿಗೂ ಗಾಯ ಮಾಡೋದೇ ಯುದ್ಧದ ಪರಿತಾನೆ, ಯುದ್ಧದ ವಿಧಾತಾನೆ ಅಂತ ಹೇಳಿ ಆ ಮುದುಕಿ ಗೊಣಗಿಕೊಳ್ಳುತ್ತಾ ಬಾಗಿಲನ್ನು ತೆರೀತಾಳೆ. ಈ ಮುದುಕಿ ಏನೆಂದು ಗೊಣಗಿಕೊಳ್ಳುತ್ತಾ ಬಾಗಿಲನ್ನು ತೆರೆದಳು ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳ. ಆಗ ಮುದುಕಿ ಗಾಯ ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡೋದೇ ಯುದ್ಧದ ಪರಿತಾನೆ ಅನ್ನುವಂತಹ ಮಾತನ್ನು ಹೇಳ್ತಾ ಆಕೆ ಬಾಗಿಲನ್ನು ತೆರೀತಾಳೆ. ಆಗ ರಾಹಿಲ್ ತೆವಳುತ್ತಾ ಆತರದಿಂದ ಮನೆಯೊಳಗೆ ನುಗ್ಗುತ್ತಾನೆ. ಹೋಗಿ ತಾನೇ ಬಾಗಿಲ ಕದವನ್ನ ಹಾಕ್ತಾನೆ. ಮನೆ ಆಕೆಯನ್ನ ದಿಟ್ಟಿಸಿ ನೋಡ್ತಾನೆ. ಆಗ ಆಕೆ ಯಾರಿರ್ಬೋದು ಇವನು ಅಂತ ಹೇಳಿ ಅವನನ್ನ ನೋಡ್ತಾಳೆ. ಆದ್ರೆ ಆ ಮುದುಕಿಯ ತಲೆ ಕೂದಲಿಲ್ಲ ಬಣ್ಣವಾಗಿದೆ, ಮುಖವೆಲ್ಲ ಸುಕ್ಕುಗಟ್ಟಿದೆ, ಕೈಯಲ್ಲಿ ಒಂದು ಚಿಕ್ಕ ದೀಪವನ್ನು ಹಿಡ್ಕೊಂಡಿದ್ದಾಳೆ. ಆ ದೀಪದ ಒಂದು ಭಾಗಕ್ಕೆ ಪೇಪರ್ ಅಂಟಿಸಿದಾಳೆ, ಕಾಗದ ಅಂಟಿಸಿದಾಳೆ. ಯಾಕೆಂದ್ರೆ ಆ ಬೆಳಕು ತನ್ನೆಡೆಗೆ ಮಾತ್ರ ಕಾಣಬೇಕು, ಹೊರಗೆ ಹೋಗಬಾರ್ದು. ಆ ನಿಧಾನವಾಗಿ ದೀಪವನ್ನು ಅವನ ಮುಖದೆಡೆಗೆ ದಿಟ್ಟಿಸಿ ನೋಡಿದ್ದು. ಆ ನಂತರ ಆ ಮುದುಕಿ ಆತನ ಸಮೀಪಕ್ಕೆ ಹೋಗಿ, ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೇ, ನೀ ಯಾರಪ್ಪ, ನೀ ನಮ್ಮ ಕಡೆಯವನಲ್ವೇ ಅಂತ ಹೇಳಿ ಕೇಳ್ತಾನೆ. ಆಗ ಮುದುಕಿಯ ಮುಖದಲ್ಲಿ ಭಯ ಮತ್ತು ಸಂದೇಹದ ಒಂದು ಛಾಯೆ, ಒಂದು ನೆರಳು ಎದ್ದು ಕಾಣ್ತಾ ಇರುತ್ತೆ. ಮುದುಕಿಯ ಮಾತುಗಳಲ್ಲಿ ಭಯದ ಭಾವನೆ ಇರುತ್ತೆ ಮಕ್ಕಳ. ನೋಡಿ, ಇಲ್ಲಿವರೆಗೂ ಇವತ್ತು ಈ ಪಾಠವನ್ನು ಮುಗಿಸೋಣ ಮಕ್ಕಳೇ. ಮುಂದಿನ ಅವಧಿಯಲ್ಲಿ ನಾವು ಮುದುಕಿ ಹೇಗೆ ರಾಹಿಲನಿಗೆ ಕಾಲಿನ ಆರೈಕೆ ಮಾಡಲಿಕ್ಕೆ ಸಹಕರಿಸಿದ್ಲು, ರಾಹಿಲ ಆ ಮನೆಯಲ್ಲಿ ಕಂಡಂತಹ ಕಷ್ಟವೇನು, ರಾಹಿಲ ಹೇಗೆ ಮುದುಕಿಯ ಸಂಕಷ್ಟವನ್ನು ನಿವಾರಣೆ ಮಾಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ.
ನೋಡಿ ಮಕ್ಕಳೇ, ಇವತ್ತಿನ ಪಾಠವನ್ನ ಗಮನಿಸಿದ ಹಾಗೆ ಇಲ್ಲೊಂದಷ್ಟು ವ್ಯಾಕರಣಾಂಶಗಳಿವೆ. ಯಾವ ಆ ವ್ಯಾಕರಣಾಂಶಗಳು? ನಾವಿಲ್ಲಿ ಕತ್ತಲ ಗುಹೆಯೊಳಗೆ ಅಂತ ಒಂದು ಶಬ್ದ, ಕತ್ತಲು ಪದದ ವಿರುದ್ಧ ಪದ ಬೆಳಕು. ನೀರಿನ ಆಳ, ಈ ಪದವನ್ನ ಬಿಡಿಸೋಣ ಮಕ್ಕಳೇ. ನೀರಿನ ಪ್ಲಸ್ ಆಳ, ನೀರಿನ ಆಳ. ಇದು ಲೋಪ ಸಂಧಿಗೆ ಉದಾಹರಣೆ ಮಕ್ಕಳೇ, ಲೋಪ ಸಂಧಿ. ಕಣ್ಣು ಕೋರೈಸುವ ಶಬ್ದವನ್ನ ಗಮನಿಸಿದ್ವಿ. ಕಣ್ಣು ಕೋರೈಸುವ ಅನ್ನುವಂತಹ ಶಬ್ದ ನುಡಿಗಟ್ಟಿಗೆ ಉದಾಹರಣೆ. ಯಾವುದಕ್ಕೆ? ನುಡಿಗಟ್ಟು. ಹಾಗೇನೆ ಕಿವಿಗಡಚಿಕ್ಕು ಅನ್ನೋ ಶಬ್ದವು ಕೂಡ ನುಡಿಗಟ್ಟಿಗೆ ಉದಾಹರಣೆ, ನುಡಿಗಟ್ಟು. ಹೊಸ ರಕ್ತ ಅನ್ನೋ ಪದವನ್ನ ಗಮನಿಸಿದ್ವಿ ಮಕ್ಕಳೇ. ಹೊಸ ರಕ್ತ ಸಂಚಾರವಾಯಿತು, ಆದಂತಾಯಿತು. ತೀರ ಕಣ್ಣಿಗೆ ಬಿದ್ದೊಡನೆ ಆತನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾಯಿತು. ಹೊಸದು ಪ್ಲಸ್ ರಕ್ತ, ಹೊಸದು ಪ್ಲಸ್ ರಕ್ತ, ಇದು ಕರ್ಮಧಾರಿಯ ಸಮಾಸ. ನಿಟ್ಟುಸಿರು, ನಿಡಿದಾದ ಪ್ಲಸ್ ಉಸಿರು, ನಿಟ್ಟುಸಿರು, ಇದು ಕೂಡ ಕರ್ಮಧಾರಿಯ ಸಮಾಸ ಮಕ್ಕಳೇ. ಹಾಗೇನೆ ಧಾರ ಪ್ಲಸ್ ಆಕಾರ, ಧಾರಾಕಾರ, ಸವರ್ಣ ದೀರ್ಘ ಸಂಧಿ ಉದಾಹರಣೆ. ಶಬ್ದ ಪದದ ವಿರುದ್ಧ ಪದ ನಿಶಬ್ದ. ಇವಿಷ್ಟು ವ್ಯಾಕರಣಾಂಶವನ್ನು ನಾವು ಅಲ್ಲಿ ಗಮನಿಸ್ತಾ ಹೋಗ್ತೀವಿ. ಇನ್ನೊಮ್ಮೆ ಗಮನಿಸಿ ಮಕ್ಕಳೇ, ಇಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳು. ರಾಹಿಲ್ ತುರ್ತು ಪರಿಸ್ಥಿತಿಗೆ ಏನನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು? ಅಂದ್ರೆ ಔಷಧಿ ಮತ್ತು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನ ಭದ್ರವಾಗಿ ಹಿಡ್ಕೊಂಡಿದ್ದ. ರಾಹಿಲನಿಗೆ ಏಕೆ ಈಜಲು ಕಷ್ಟವಾಗುತ್ತಿತ್ತು? ಅಂದ್ರೆ ಸೈನಿಕ ಉಡುಪಿನಲ್ಲಿದ್ದರಿಂದ ಹಾಗೂ ತನ್ನ ಕಾಲು ಪೆಟ್ಟು ಬಿದ್ದಿದ್ದರಿಂದ. ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾಗುವು ಅನ್ನೋದು ಇಲ್ಲಿ ಕೇಳಬಹುದು. ಮಹಿಳೆಯ ಆರ್ತನಾದ ಕೇಳಿ ಆ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳೆಂದರೆ, ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ? ಆ ಮನೆಗಳಲ್ಲಿ ಏನು ಸಂಭವಿಸುತ್ತಿದೆ? ತಾನೀಗ ಕದವನ್ನು ತಟ್ಟಿದರೆ ಅದರ ಪರಿಣಾಮ ಏನಾಗಬಹುದು ಎಂಬ ಪ್ರಶ್ನೆಗಳು ಆತನ ಮನದಲ್ಲಿ ಮೂಡಿದವು. ಮುದುಕಿ ಬಾಗಿಲನ್ನು ತೆರೆಯುತ್ತಾ ಏನೆಂದು ಗೊಣಗಿಕೊಂಡಳು? ಎಲ್ಲರ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದು ಯುದ್ಧದ ಬರೀ ತಾನೇ ಅಂತ ಹೇಳಿ ಗೊಣಗಿಕೊಳ್ಳುತ್ತಾ ಆಕೆ ಬಾಗಿಲನ್ನ ತೆರೆದಳು. ಇದಿಷ್ಟು ಪ್ರಶ್ನೆಗಳಲ್ಲಿ ಕೇಳಬಹುದು ಮಕ್ಕಳೇ. ಮುಂದಿನ ಭಾಗದಲ್ಲಿ ಪಾಠ ಭಾಗವನ್ನ ಮುಂದುವರಿಸ್ತಾ ಹೋಗೋಣ. ಧನ್ಯವಾದಗಳು.